ಮುಖ್ಯವಾಗಿ ವಿಪಕ್ಷದವರು ಕೂಡ ಈ 11 ಜನ ಅಮಾಯಕರ ಸಾವಿಗೆ ರಾಜ್ಯ ಸರ್ಕಾರ ಕಾರಣ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಾ ಇದೆ, ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇಲ್ಲಿ ವಿಪಕ್ಷಗಳ ಎಡವಟ್ಟು ಕೂಡ ಇದೆ. ಆ ಎಡವಟ್ಟನ್ನ ಹೇಳ್ತೀನಿ, ಅದಕ್ಕೂ ಮುನ್ನ ಬ್ರೇಕಿಂಗ್ ಅನ್ನ ಗಮನಿಸೋಣ. ಕಾಲ್ತುಳಿತ ಪ್ರಕರಣಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧಕ್ಕೆ ಆರ್ಸಿಬಿ ತಂಡವನ್ನ ಕರೆಸಿದ್ದು ಯಾರು? ಆರ್ಸಿಬಿ ಮ್ಯಾನೇಜ್ಮೆಂಟ್ ಪರ್ಮಿಷನ್ ಕೇಳಿದ್ದು 2 ಕಿಲೋಮೀಟರ್ ಪರೇಡ್ಗೆ, ಬಟ್ ಅದನ್ನ ನಿರಾಕರಿಸಿದ್ರು. ಆರ್ಸಿಬಿ ಟೀಮ್ ಅನ್ನ ವಿಧಾನಸೌಧಕ್ಕೆ ಕರೆಸಿದ್ದ ಪುಣ್ಯಾತ್ಮ ಯಾರು ಅನ್ನೋದನ್ನ ವಿಪಕ್ಷ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಹಿಂದೆ ಮುಂಬೈನಲ್ಲೂ ಕೂಡ 2 ಕಿಲೋಮೀಟರ್ ರೋಡ್ ಶೋ ಆಗಿತ್ತು. ಅಬ್ಬಬ್ಬಾ, ಮುಂಬೈನ ರೋಡ್ ಶೋ ಇತ್ತಲ್ಲ, ಆಟಗಾರನ ಕರೆಸಿ ಆ ಪರೇಡ್ ನಡೆಸಲಾಯ್ತಲ್ಲ, ಎಷ್ಟು ಅದ್ಭುತವಾಗಿತ್ತು ವ್ಯವಸ್ಥೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಗಮನಿಸಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ. ಕಾರ್ಯಕ್ರಮದ ಅಥವಾ ಪೆರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪೆರೇಡ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತು. ಪೆರೇಡ್ಗೆ ಅವಕಾಶ ಕೊಡ್ಲಿಲ್ಲ, ಆದ್ರೆ ಇಂಥ ಅತಿ ದೊಡ್ಡ ಸಮಾವೇಶಗಳು ಕಾರ್ಯಕ್ರಮಗಳನ್ನ ಮಾಡೋ ಮೂಲಕ ಅಮಾಯಕರ ಜೀವ ಬಲಿ ಪಡ್ಕೊಂಡ್ರಲ್ಲ, ಇದಕ್ಕೆ ಯಾರು ಹೊಣೆ? ಅನುಮತಿ ಕೊಟ್ಟಿದ್ದಂತಹ ಪುಣ್ಯಾತ್ಮ ಯಾರು ಅನ್ನೋದನ್ನ ನಾವೆಲ್ಲ ಸ್ವತಃ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ನೀವು ಎಲ್ಲಿ ಬ್ಯುಸಿ ಆಗಿದ್ರಿ? ಫೋಟೋ ಶೂಟ್ ಅಲ್ಲಿ ಬ್ಯುಸಿ ಆಗಿದ್ರಿ. ಇಷ್ಟು ಘಟನೆ ಹೇಳಿದ್ರಲ್ಲ ಮುಖ್ಯಮಂತ್ರಿ, ಅಟ್ಲೀಸ್ಟ್ ಅವ್ರು ಹೇಳಿದ್ರು ನಮಗೆ 40,000 ಜನ 35,000 ಜನ ಬರ್ತಾರೆ. ಅಷ್ಟು ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಟ್ಟಿದ್ರಿ ಅಲ್ಲಿ? ಆಯ್ತು, 40,000 ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಡಬೇಕಾಗಿತ್ತು? ಫೈರ್ ಇಂಜನ್ ಎಷ್ಟು ಇಡಬೇಕಾಗಿತ್ತು? ಡಾಕ್ಟರ್ಸು ಅಲ್ಲಿ ತುರ್ತು ಚಿಕಿತ್ಸೆ ಕೊಡೋಕ್ಕೆ ನಾವು ಸಣ್ಣ ಪ್ರೋಗ್ರಾಮ್ ಮಾಡಿದ್ರೇ ನಾವು ಇಲ್ಲೊಂದು 20,000 ಜನ ಸೇರ್ಬೇಕಾದ್ರೆ ನಾವು ಆಂಬುಲೆನ್ಸು ಒಂದು ಡಾಕ್ಟರ್ ಯೂನಿಟ್ ಎಲ್ಲ ಇಟ್ಟಿರ್ತೀವಿ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ. ಅಷ್ಟು ಕಾಮನ್ ಸೆನ್ಸ್ ಇಲ್ಲಲ್ಲ ನಿಮಗೆ? ಒಂದು 50 ಜನ ಡಾಕ್ಟ್ರು ಇಡೋಕ್ಕೂ ನಿಮಗೆ ಯೋಗ್ಯತೆ ಇಲ್ಲ. ಯಾಕಂದರೆ ಫಸ್ಟ್ ಏಡ್ ಕೊಡಬೇಕಾಯ್ತು ಅವ್ರಿಗೆ, ಎಲ್ಲರಿಗೂ ಬ್ಲಾಕ್ ಆಗಿರೋವಂಥದ್ದು. ಎಂಟೈರ್ IAS, ಎಂಟೈರ್ IPS, ಎಂಟೈರ್ ಮಿನಿಸ್ಟ್ರಿ ಗ್ಯಾಂಗ್, ಪಟಾಲಂ, ಮುಖ್ಯಮಂತ್ರಿ ಪಟಾಲಂ ಫೋಟೋ ಶೂಟಲ್ಲಿ ಬ್ಯುಸಿ ಇದ್ದರು. ಅವ್ರ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕರೆಯೋದು, ಕೊಹ್ಲಿನಿಂಗೆ ಎಳೆಯೋದು, ಅವನ ಪಿಯನ್ನ ತಳ್ಳೋದು, ಕೊಹ್ಲಿ ಪಿಯನ್ನ ಫೋಟೋ ತೆಗೆಯೋದು. ಅವ್ನ ಬಟ್ಟೆ ಒಂದು ಬಿಟ್ಟಿದ್ದಾರೆ ಕೊಹ್ಲಿದು, ಅರ್ಧಾಕ್ಲಿಲ್ಲ. ಕೊನೆಗೆ ಅವ್ನು ಬೇಜಾರು ಮಾಡ್ಕೊಂಡು ಓಡೋಗಿದ್ದಾರೆ ಅಲ್ಲಿಂದ. ಅಂದರೆ ನೀವು ಎಲ್ಲಿ ಬ್ಯುಸಿ ಆಗಿದ್ರಿ? ಫೋಟೋ ಶೂಟಲ್ಲಿ ಬ್ಯುಸಿ ಆಗಿದ್ರಿ. ಇಷ್ಟು ಘಟನೆ ಹೇಳಿದ್ರಲ್ಲ ಮುಖ್ಯಮಂತ್ರಿ, ಅಟ್ಲೀಸ್ಟ್ ಅವ್ರು ಹೇಳಿದ್ರು ನಮಗೆ 40,000 ಜನ 35,000 ಜನ ಬರ್ತಾರೆ. ಅಷ್ಟು ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಟ್ಟಿದ್ರಿ ಅಲ್ಲಿ? ಆಯಿತು, 40,000 ಜನಕ್ಕೆ ಆಂಬುಲೆನ್ಸ್ ಎಷ್ಟು ಇಡಬೇಕಾಯ್ತು?